ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೈತ್ರಿ ಯೂಟ್ಯೂಬ್ ಚಾನಲ್. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ರೀಲ್ಸ್ ಏನ್ ಪೋಸ್ಟ್ ಮಾಡ್ತೀವಿ ಅಲ್ವಾ, ಸೊ ಅದಕ್ಕೆ ಆಟೋ ಡಿ ಎಂ ಹೇಗೆ ಸೆಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಮೀಶೋ ಕ್ರಿಯೇಟರ್ ಕ್ಲಬ್ ವಿಡಿಯೋ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಥಿಂಗ್ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿದಾಗ ಇಲ್ಲಿ ಮೊದಲು ನೀವು ರೀಲ್ ನ ಪೋಸ್ಟ್ ಮಾಡಬೇಕು. ಯಾವ ಪ್ರಾಡಕ್ಟ್ ನೀವು ರಿವ್ಯೂ ಕೊಡ್ತಾ ಇದ್ದೀರಾ, ಯಾವ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೀರಾ, ಸೊ ಯಾವ್ದು ಪ್ರಾಡಕ್ಟ್ ನೀವು ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ, ಸೊ ಅದನ್ನ ನೀವು ಪೋಸ್ಟ್ ಮಾಡ್ಬೇಕು. ಸೊ ಸುಮ್ನೆ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ ಬರೋದಿಲ್ಲ. ಪೋಸ್ಟ್ ಮಾಡುವಾಗ ಒಂದಿಷ್ಟು ಕ್ಯಾಪ್ಷನ್ಸ್ ಗಳು, ಟ್ಯಾಗ್ಸ್ ಗಳು ಮಾಡ್ಬೇಕಾಗತ್ತೆ. ಸೊ ಅದನ್ನ ಹೇಗೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸೊ ಏನಪ್ಪಾ ಅಂದ್ರೆ, ಇವಾಗ ನಿಮ್ಮ ಒಂದು ಪೇಜ್ ಮೇಲೆ ಬರ್ತೀರಾ ಅಲ್ವಾ, ಸೊ ಈ ತರ ನಿಮ್ಮ ಒಂದು ಪ್ರೊಫೈಲ್ ಓಪನ್ ಮಾಡ್ಕೊಡ್ತೀರಾ ಅಲ್ವಾ. ಪ್ರೊಫೈಲ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಪ್ಲಸ್ ಸಿಂಬಲ್ ಕಾಣಿಸುತ್ತೆ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಆಪ್ಷನ್ ಸಿಗತ್ತೆ. ಸೊ ಫಸ್ಟ್ ಆಪ್ಷನ್ ರೀಲ್ ಅಂತ ಕಾಣಿಸುತ್ತೆ. ರೀಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರೀಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀರಲ್ವಾ, ಸೊ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ಆಡಿಯೋ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಡಿಯೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ನಿಮ್ಗೆ ಯಾವ ಸಾಂಗ್ ಬೇಕು ಆ ಸಾಂಗ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಲೈಕ್ ಕನ್ನಡ, ಹಿಂದಿ. ನಾವ್ ಇವಾಗ ಕನ್ನಡ ಕ್ರಿಯೇಟರ್ಸ್ ಅಂದ್ರೆ ಕನ್ನಡ ಜನರು ತುಂಬಾ ನೋಡ್ತಾರೆ, ಹೌದಲ್ವಾ. ಸೊ ಇಲ್ಲಿ ಸರ್ಚ್ ಅಲ್ಲಿ ನಾನು ಕನ್ನಡ ಸಾಂಗ್ ಅಂತ ಹಾಕ್ತೀನಿ. ಓಕೆ, ಸೊ ಇಲ್ಲಿ ಸಾಕಷ್ಟು ಕನ್ನಡ ಸಾಂಗ್ಸ್ ಗಳು ಬರುತ್ತೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆ ಒಂದು ಸಾಂಗ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು ಆ ಒಂದು ಸಾಂಗ್ ಮೇಲೆ. ಸೊ ನೀವು ಸಾಂಗ್ ನ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಕೆಳಗಡೆ ಈ ತರ ಬರುತ್ತೆ ನೋಡಿ. ನಾನು ಇವಾಗ ಎಷ್ಟು ಚಂದ ಇವಳು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ಆರೋ ಮಾರ್ಕ್ ಕಾಣಿಸುತ್ತೆ. ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸಾಂಗ್ ಕೂಡ ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಅಂತ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಈ ತರ ನಾವು ರೀಲ್ ನ ಸೆಲೆಕ್ಟ್ ಆಯ್ತು. ಸಾಂಗ್ ಕೂಡ ಸೆಲೆಕ್ಟ್ ಆಯ್ತು, ರೀಲ್ ಕೂಡ ಸೆಲೆಕ್ಟ್ ಆಯ್ತು. ಸೊ ನೆಕ್ಸ್ಟ್ ಥಿಂಗ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಕೆಳಗಡೆ ರೈಟ್ ಎ ಕ್ಯಾಪ್ಷನ್ ಅಂಡ್ ಆಡ್ ಹ್ಯಾಶ್ ಟ್ಯಾಗ್ಸ್ ಅಂತ ಏನಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಕ್ಯಾಪ್ಷನ್ ಅಲ್ಲಿ ಕಾಮೆಂಟ್ ಲಿಂಕ್ ಅಂತ ಹಾಕಿ. ಫಸ್ಟ್ ಥಿಂಗ್ ಕಾಮೆಂಟ್ ಲಿಂಕ್ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಬಿಡಿ. ಸ್ಪೇಸ್ ಬಿಟ್ಟಾದ್ಮೇಲೆ ಇಲ್ಲಿ ಎಟ್ ಸಿಂಬಲ್ ಇದೆಲ್ಲ, ಎಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಎಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಪೇಸ್ ಬಿಡಬಾರ್ದು. ಸೊ ಹಾಗೆ ನೀವು ಮೀಶೋ ಅಂತ ಟೈಪ್ ಮಾಡಿ. ಓಕೆ, ಸೊ ಮೀಶೋ ಅಂತ ಟೈಪ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಮೀಶೋ ಅವ್ರದ ಅಫಿಷಿಯಲ್ ಅಕೌಂಟ್ಸ್ ಬಂದ್ಬಿಡುತ್ತೆ. ಸೊ ಇದ್ರಲ್ಲಿ ನೀವು ಯಾವ್ದು ಸೆಲೆಕ್ಟ್ ಮಾಡ್ಬೇಕು ಅಂದ್ರೆ, ಮೀಶೋ ಆಪ್ ಅಂತ ಇದೆ ನೋಡಿ. ಮೀಶೋ ಇನ್ನೊಂದು ಅದ್ರ ಕೆಳಗಡೆ ಮೀಶೋ ಡಾಟ್ ಆಪ್ ಅಂತ ಇದೆ. ಸೊ ಅದು ಮಾಡಬಾರ್ದು. ಜಸ್ಟ್ ಮೀಶೋ ಆಪ್ ಸೆಕೆಂಡ್ ಆಪ್ಷನ್ ಏನಿದೆ ಅಲ್ವಾ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಟ್ಯಾಗ್ ಮತ್ತೆ ಇನ್ವೈಟ್ ಎರಡು ಆಪ್ಷನ್ ಬರುತ್ತೆ. ಟ್ಯಾಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕೆಳಗಡೆ ಟ್ಯಾಗ್ಡ್ ಮೀಶೋ ಆಪ್ ಅಂತ ಬಂದ್ಬಿಟ್ಟಿದೆ. ಸೊ ಇವಾಗ ನಾವು ಮೀಶೋ ಆಪ್ಗೆ ಟ್ಯಾಗ್ ಮಾಡಿದೀವಿ ಅಂತ ಅರ್ಥ. ಓಕೆ, ಸೊ ಅಷ್ಟೇ. ಈ ಕಾಮೆಂಟ್ ಲಿಂಕ್ ಮತ್ತೆ ಮೀಶೋ ಆಪ್ ಈ ಎರಡು ಹಾಕಿದ್ರೆ ಸಾಕು ಕ್ಯಾಪ್ಷನ್ ಅಲ್ಲಿ. ಅಂಡ್ ಇನ್ನು ನೀವು ಬೇರೆ ಬೇರೆ ಎಕ್ಸ್ಟ್ರಾ ಹ್ಯಾಶ್ ಟ್ಯಾಗ್ಸ್ ಗಳು ಹಾಕ್ತೀರಾ ಅಂತಂದ್ರೆ ಅದು ನಿಮ್ ಇಷ್ಟ. ಬಟ್ ಮೇನ್ ಥಿಂಗ್ ಈ ಎರಡು ಇರ್ಬೇಕು. ಸೊ ಅಷ್ಟೇ ಗೈಸ್. ಸೊ ಇವಾಗ ಮೇಲೆ ಓಕೆ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆಯಲ್ಲಿ ಶೇರ್ ಆಪ್ಷನ್ ಬರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ವಾ, ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಪೋಸ್ಟ್ ಆಗಿದೆ. ಸೊ ಇನ್ಸ್ಟಾಗ್ರಾಮ್ ಕೆಲಸ ಮುಗೀತು. ಇವಾಗ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಮೇಲೆ ಪ್ರೊಫೈಲ್ ಏನಿದೆ, ಇವಾಗ ಫಸ್ಟ್ ಥಿಂಗ್ ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ನಾವು ಯಾವ ರೀಲ್ ನಾವು ಪೋಸ್ಟ್ ಮಾಡಿದೀವಿ ಅಲ್ವಾ, ಸೊ ಆ ರೀಲ್ದು ನಾವು ಅಂದ್ರೆ ಆ ಒಂದು ಪ್ರಾಡಕ್ಟ್ ನಾವು ಲಿಂಕ್ ನ ಕಾಪಿ ಮಾಡ್ಕೊಳ್ಬೇಕು. ಸೊ ಅದು ಹೇಗೆ ಅಂತಂದ್ರೆ, ಸೊ ಇವಾಗ ನಾನು ಈ ಒಂದು ಕೃಷ್ಣ ಡ್ರೆಸ್ ತೋರಿಸಿದೀನಿ ಅಲ್ವಾ, ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ ಅಪ್ಲೋಡ್ ಮಾಡಿದ್ದೀನಿ ಅಲ್ವಾ. ಸೊ ಇವಾಗ ಈ ಒಂದು ಪ್ರಾಡಕ್ಟ್ ನೀವು ಮೀಶೋದಲ್ಲಿ ಓಪನ್ ಮಾಡ್ಕೊಳ್ಬೇಕು. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಬರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವಿಶ್ ಲಿಸ್ಟ್ ಮತ್ತೆ ಶೇರ್ ಎರಡಿದೆ ನೋಡಿ. ಸೊ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಾಪಿ ಟು ಕ್ಲಿಪ್ ಬೋರ್ಡ್ ಅಂತ ನನ್ಗೆ ಬಂದಿದೆ. ಸೊ ಒಬ್ಬೊಬ್ರು ಮೊಬೈಲ್ ಅಲ್ಲಿ ಜಸ್ಟ್ ಕಾಪಿ ಅಂತ ಬರುತ್ತೆ. ಓಕೆನಾ, ಕಾಪಿ ಆರ್ ಕಾಪಿ ಟು ಕ್ಲಿಪ್ ಬೋರ್ಡ್ ಎಲ್ಲ ಒಂದೇ. ಸೊ ಕಾಪಿ ಟು ಕ್ಲಿಪ್ ಬೋರ್ಡ್ ಮೇಲೆ ಮಾಡಿದಾಗ ಇವಾಗ ಈ ಪ್ರಾಡಕ್ಟ್ ಲಿಂಕ್ ನಾವು ಕಾಪಿ ಮಾಡ್ಕೊಂಡಿದೀವಿ ಅಂತ ಅರ್ಥ. ಇವಾಗ ಬ್ಯಾಕ್ ಬನ್ನಿ. ಸೊ ಬ್ಯಾಕ್ ಬಂದ್ಬಿಟ್ಟು ಮೇಲೆ ಪ್ರೊಫೈಲ್ ಏನಿದೆ, ಪ್ರೊಫೈಲ್ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ್ಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ ಏನಿದೆ ಓಪನ್ ಮಾಡ್ಕೊಳ್ಳಿ. ಓಕೆ, ಸೊ ಓಪನ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು
ಇಲ್ಲಿ ಕ್ರಿಯೇಟ್ ಆಟೋ ಡಿಎಂ ಪೋಸ್ಟ್ ಅಂತ ಏನಿದೆ ಅಲ್ವಾ, ಫಸ್ಟ್ ಅಲ್ಲಿ ಕ್ರಿಯೇಟ್ ಆಟೋ ಡಿಎಂ ಪೋಸ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ನಾವು ರೀಸೆಂಟ್ ಆಗಿ ಇವಾಗ ಅಪ್ಲೋಡ್ ಮಾಡಿರೋದು ಫಸ್ಟ್ ಅಲ್ಲಿ ಕಾಣಿಸುತ್ತೆ. ಸೊ ಕೃಷ್ಣ ಡ್ರೆಸ್, ಸೊ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನಪ್ಪಾ ಅಂತಂದ್ರೆ ಆರ್ಡರ್ ಮಾಡಿದ್ದೀನಿ ನಾನಿದು, ಸೊ ಅದಕ್ಕಾಗಿ ಆರ್ಡರ್ ಲಿಸ್ಟ್ ಅಲ್ಲಿ ಇರುತ್ತೆ ಆ ಒಂದು ಡ್ರೆಸ್. ಇಲ್ಲ ನೀವು ಆರ್ಡರ್ ಮಾಡಿಲ್ಲ, ನೀವು ವಿಡಿಯೋಸ್ AI ಯೂಸ್ ಮಾಡ್ಕೊಂಡು ಆ ತರ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ಆ ಒಂದು ಪ್ರಾಡಕ್ಟ್ ನೀವು ಮೊದಲು ವಿಶ್ ಲಿಸ್ಟ್ ಗೆ ಹಾಕಿಡ್ಬೇಕು. ಸೊ ವಿಶ್ ಲಿಸ್ಟ್ ಅಲ್ಲಿ ಹಾಕಿರೋ ಪ್ರಾಡಕ್ಟ್ಸ್ ಗಳು ಇಲ್ಲಿ ಬರುತ್ತೆ ನಿಮ್ಗೆ. ಸೊ ಇವಾಗ ನಾನು ಕೃಷ್ಣ ಡ್ರೆಸ್ ಆರ್ಡರ್ ಮಾಡ್ಕೊಂಡಿದ್ದೀನಿ ಅಲ್ವಾ, ಸೊ ಇಲ್ಲಿ ಆರ್ಡರ್ಸ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ನಾನು ಹುಡುಕ್ತೀನಿ. ಸೊ ಇಲ್ಲಿ ಬಂದಿದೆ ನೋಡಿ ಕೃಷ್ಣ ಡ್ರೆಸ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರಾಡಕ್ಟ್ ಸೆಲೆಕ್ಟ್ ಆಗಿದೆ ಇವಾಗ. ಸೊ ಕೆಳಗಡೆ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಆಟೋ ಡಿಎಂ ಇಸ್ ಲೈವ್ ಅಂತ ಬಂದಿದೆ. ಅಂದ್ರೆ ಇವಾಗ ರೀಲ್ಗೆ ಆಟೋ ಡಿಎಂ ಲೈವ್ ಆಗಿದೆ. ಸೊ ಯಾರಾದ್ರೂ ನಮ್ಮ ಒಂದು ಆ ಪೋಸ್ಟ್ಗೆ ಕಾಮೆಂಟ್ ಲಿಂಕ್ ಅಂತ ಏನಾದ್ರೂ ಕಾಮೆಂಟ್ ಮಾಡಿದ್ರೆ ಅವರಿಗೆ ಡೈರೆಕ್ಟ್ ಆಗಿ ಈ ಲಿಂಕ್ ಹೋಗುತ್ತೆ. ಅಂಡ್ ಮೊದಲು ನಾನು ಶೇರ್ ಮಾಡ್ಬೇಕು ಅಂತ ಹೇಳ್ದೆ ಅಲ್ವಾ, ಈ ಪ್ರಾಡಕ್ಟ್ ಲಿಂಕ್ ಕಾಪಿ ಮಾಡ್ಕೊಳ್ಳಿ ಅಂತ ಹೇಳ್ದೆ ಅಲ್ವಾ. ಸೊ ಇವಾಗ ಅವಶ್ಯಕತೆ ಇಲ್ಲ, ಇದು ಇವಾಗ ಹೊಸ ಅಪ್ಡೇಟ್ ಬಂದಿರೋದ್ರಿಂದ ಇಲ್ಲಿ ನಮ್ಗೆ ಲಿಂಕ್ ಎಲ್ಲ ಕಾಪಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಓಕೆನಾ, ಸೊ ಇಷ್ಟೇ ಸಿಂಪಲ್ ಆಗಿದೆ. ಈ ತರ ನೀವು ಕೂಡ ಪೋಸ್ಟ್ ಮಾಡಿ ಅಂದ್ರೆ ಅಫಿಲಿಯೇಟ್ ಮಾಡ್ಕೊಂಡು ಅರ್ನಿಂಗ್ ನ ಮಾಡ್ಬೋದು. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ತರದ್ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸ್ತೀನಿ. ಬಾಯ್ ಬಾಯ್.